ಈಶ್ವರಪ್ಪನವ್ರ ಬಗ್ಗೆ ನಾವು ಹೇಳಕ್ ಹೋಗಲ್ಲ. ಹಿರಿಯ ನಾಯಕರಿದ್ದಾರೆ. ಅವರು ಏನ್ ಹೇಳ್ತಾರೆ ಅದನ್ನ ನಾವೆಲ್ಲರೂ ಕೂಡ, ರಾಜ್ಯದ ಜನರೆಲ್ಲರೂ ಕೂಡ ಬಹಳ ಸಂತೋಷದಿಂದ ಸ್ವಾಗತ ಮಾಡ್ತೀವಿ. ಆದ್ರೆ ಕೆಲವೊಮ್ಮೆ ಮಾತಾಡೋ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೇಳ್ದಂಗೆ ಅವ್ರ ನಾಲ್ಗೆಗೂ ಅವರ ಮಿದುಳು ಬ್ರೈನಿಗೆ ಕನೆಕ್ಟಿವಿಟಿ ಇಲ್ಲ ಅಂತಾರೆ. ಇದೊಂದು ಮಾತು ಕನೆಕ್ಟಿವಿಟಿ ಇಲ್ಲದೆ ಬಂದಿರೋ ಮಾತು ಅಂತ ಹೇಳಿ ನಾವು ಅನ್ಕೋಬೋದಲ್ಲ. ಸರ್, ಅವರು ಆ ರೀತಿ ನಾ ಹೇಳಿಕೆನೆ ಕೊಟ್ಟಿಲ್ಲ, ಕಾಂಗ್ರೆಸ್ನವರು ತೀರಿಸ್ತಾ ಇದ್ದಾರೆ. ನಾನು ಆ ರೀತಿ ಕಾನೂನು ಬರಬೇಕು, ರಾಷ್ಟ್ರದ್ರೋಹಿ ಹೇಳಿಕೆ ನೀಡುವಂತ ಕಾನೂನು ಬರಬೇಕು ಅಂತ ಹೇಳಿದೀನಿ. ಡಿ ಕೆ ಸುರೇಶ್ ಅವ್ರನ್ನ ಗುಂಡಿಕ್ಕೆ ಕೊಲ್ಲಬಾರ್ದು ಅಂತ ನಾ ಹೇಳಿಲ್ಲ ಅಂತ ಹೇಳ್ತಾ ಇದಾರೆ. ನೀವು ತೀರ್ಚಿ ಈಗ ನೀವೇ ಮಾಧ್ಯಮದಲ್ಲಿ ಗುಂಡಿಕ್ಕೆ ಕೊಲ್ಲಬೇಕು ಅಂತ ಹೇಳಿದ್ದು ನೀವೇ. ಅವರು ನಾನು ಹೇಳಿಲ್ಲ ಅಂತ ಹೇಳದಂತ ಮಾಹಿತಿಯನ್ನು ನೀವೇ ಕೊಟ್ಟಿರೋದು. ಅದರಿಂದ ಅವ್ರಿಗೆ ಕೇಳ್ಬೇಕು ನೀವು. ಮೊದ್ಲು ಈ ರೀತಿ ಹೇಳಿದ್ರಿ, ಈಗ ಈ ರೀತಿ ಹೇಳ್ತಾ ಇದ್ರಿ, ಇದರ ಅರ್ಥ ಏನು, ಇಲ್ಲಿ ಎರಡಲ್ಲಿ ಯಾವ ಸತ್ಯ ಅಂತ ಹೇಳಿ ಅವ್ರಿಗೆ ನೀವು ಕೇಳ್ಬೇಕಂತ. ಸರ್, ಯಡಿಯೂರಪ್ಪನವ್ರು ಹೇಳ್ತಾರೆ ನೀವು ಜಂತರ್ ಮಂತರ್ ಪ್ರೊಟೆಸ್ಟ್ ಏನ್ ಮಾಡಿದ್ರಿ, ಅದು ರಾಜಕೀಯ ಡೊಂಬರಾಟ ಮಾಡ್ತಾ ಇದ್ರಿ ನೀವು ಅಂತ ಹೇಳ್ತಾರೆ. ಜಂತರ್ ಪ್ರೊಟೆಸ್ಟ್ ಮತ್ತೆ ನಮ್ಮ ರಾಜ್ಯದ ಜನರಿಗೆ ಅನ್ಯಾಯ ಆದ್ರೆ ನಾವು ನೋಡ್ಕೊಂಡು ಸುಮ್ಮನೆ ಕೂತ್ಕೋಬೇಕು ಅನ್ನೋದಕ್ಕೆ ಬೆಂಬಲ ಯಡಿಯೂರಪ್ಪನವ್ರದ್ದು. ಈಗ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನಾನು ಅಂಕಿ ಸಂಖ್ಯೆಗಳು ನಮ್ಗಾಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ನಾನು ಹೇಳಿದ್ದೇನೆ. ಅದನ್ನ ಸುಳ್ಳು ಅಂತ ಅವ್ರೇನಾದ್ರು ತೀರ್ಸಿದ್ರೆ, ಅದನ್ನ ಸಾಬೀತು ಮಾಡಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿಗೆ ಬರ್ತೇನೆ ಅಂತಕ್ಕಂಥ ಮಾತು. ಅದಕ್ಕಿಂತ ದೊಡ್ಡ ಸವಾಲು ಏನ್ ಬೇಕು? ಸವಾಲ್ ಉತ್ತರ ಹೇಳಕ್ ಹೇಳಿ ಅವ್ರಿಗೆ. ಈಶ್ವರಪ್ಪನವ್ರ ಬಗ್ಗೆ ನಾವು ಹೇಳಕ್ ಹೋಗಲ್ಲ. ಹಿರಿಯ ನಾಯಕರಿದ್ದಾರೆ. ಅವರು ಏನ್ ಹೇಳ್ತಾರೆ ಅದನ್ನ ನಾವೆಲ್ಲರೂ ಕೂಡ, ರಾಜ್ಯದ ಜನರೆಲ್ಲರೂ ಕೂಡ ಬಹಳ ಸಂತೋಷದಿಂದ ಸ್ವಾಗತ ಮಾಡ್ತೀವಿ. ಆದ್ರೆ ಕೆಲವೊಮ್ಮೆ ಮಾತಾಡೋ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೇಳ್ದಂಗೆ ಅವ್ರ ನಾಲ್ಗೆಗೂ ಅವರ ಮಿದುಳು ಬ್ರೈನಿಗೆ ಕನೆಕ್ಟಿವಿಟಿ ಇಲ್ಲ ಅಂತಾರೆ. ಇದೊಂದು ಮಾತು ಕನೆಕ್ಟಿವಿಟಿ ಇಲ್ಲದೆ ಬಂದಿರೋ ಮಾತು ಅಂತ ಹೇಳಿ ನಾವು ಅನ್ಕೋಬೋದಲ್ಲ. ಸರ್, ಅವರು ಆ ರೀತಿ ನಾ ಹೇಳಿಕೆನೆ ಕೊಟ್ಟಿಲ್ಲ, ಕಾಂಗ್ರೆಸ್ನವರು ತೀರಿಸ್ತಾ ಇದ್ದಾರೆ. ನಾನು ಆ ರೀತಿ ಕಾನೂನು ಬರಬೇಕು, ರಾಷ್ಟ್ರದ್ರೋಹಿ ಹೇಳಿಕೆ ನೀಡುವಂತ ಕಾನೂನು ಬರಬೇಕು ಅಂತ ಹೇಳಿದೀನಿ. ಡಿ ಕೆ ಸುರೇಶ್ ಅವ್ರನ್ನ ಗುಂಡಿಕ್ಕೆ ಕೊಲ್ಲಬಾರ್ದು ಅಂತ ನಾ ಹೇಳಿಲ್ಲ ಅಂತ ಹೇಳ್ತಾ ಇದಾರೆ. ನೀವು ತೀರ್ಚಿ ಈಗ ನೀವೇ ಮಾಧ್ಯಮದಲ್ಲಿ ಗುಂಡಿಕ್ಕೆ ಕೊಲ್ಲಬೇಕು ಅಂತ ಹೇಳಿದ್ದು ನೀವೇ. ಅವರು ನಾನು ಹೇಳಿಲ್ಲ ಅಂತ ಹೇಳದಂತ ಮಾಹಿತಿಯನ್ನು ನೀವೇ ಕೊಟ್ಟಿರೋದು. ಅದರಿಂದ ಅವ್ರಿಗೆ ಕೇಳ್ಬೇಕು ನೀವು. ಮೊದ್ಲು ಈ ರೀತಿ ಹೇಳಿದ್ರಿ, ಈಗ ಈ ರೀತಿ ಹೇಳ್ತಾ ಇದ್ರಿ, ಇದರ ಅರ್ಥ ಏನು, ಇಲ್ಲಿ ಎರಡಲ್ಲಿ ಯಾವ ಸತ್ಯ ಅಂತ ಹೇಳಿ ಅವ್ರಿಗೆ ನೀವು ಕೇಳ್ಬೇಕಂತ. ಸರ್, ಯಡಿಯೂರಪ್ಪನವ್ರು ಹೇಳ್ತಾರೆ ನೀವು ಜಂತರ್ ಮಂತರ್ ಪ್ರೊಟೆಸ್ಟ್ ಏನ್ ಮಾಡಿದ್ರಿ, ಅದು ರಾಜಕೀಯ ಡೊಂಬರಾಟ ಮಾಡ್ತಾ ಇದ್ರಿ ನೀವು ಅಂತ ಹೇಳ್ತಾರೆ. ಜಂತರ್ ಪ್ರೊಟೆಸ್ಟ್ ಮತ್ತೆ ನಮ್ಮ ರಾಜ್ಯದ ಜನರಿಗೆ ಅನ್ಯಾಯ ಆದ್ರೆ ನಾವು ನೋಡ್ಕೊಂಡು ಸುಮ್ಮನೆ ಕೂತ್ಕೋಬೇಕು ಅನ್ನೋದಕ್ಕೆ ಬೆಂಬಲ ಯಡಿಯೂರಪ್ಪನವ್ರದ್ದು. ಈಗ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನಾನು ಅಂಕಿ ಸಂಖ್ಯೆಗಳು ನಮ್ಗಾಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ನಾನು ಹೇಳಿದ್ದೇನೆ. ಅದನ್ನ ಸುಳ್ಳು ಅಂತ ಅವ್ರೇನಾದ್ರು ತೀರ್ಸಿದ್ರೆ, ಅದನ್ನ ಸಾಬೀತು ಮಾಡಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿಗೆ ಬರ್ತೇನೆ ಅಂತಕ್ಕಂಥ ಮಾತು. ಅದಕ್ಕಿಂತ ದೊಡ್ಡ ಸವಾಲು ಏನ್ ಬೇಕು? ಸವಾಲ್ ಉತ್ತರ ಹೇಳಕ್ ಹೇಳಿ ಅವ್ರಿಗೆ.